ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಡಿಯೋ ನಾನು KCETದು ಏನು ಹೊಸ ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನು ಎಕ್ಸ್‌ಪ್ಲೇನ್ ಮಾಡ್ತೀನಿ. ಓಕೆ. ಸೊ ಈ ಸರ್ಕ್ಯುಲರ್ ಏನಿದೆ ಅದು ಇವತ್ತಷ್ಟೇ ರಿಲೀಸ್ ಆಗಿರುವಂತದ್ದು 7th ಆಫ್ ಆಗಸ್ಟ್ 2025. ಓಕೆನಾ? ಇವತ್ತಿನ ತಾರೀಖು 7th ಆಫ್ ಆಗಸ್ಟ್ 2025. ಈ ಸರ್ಕ್ಯುಲರ್ ಏನಿದೆ ಇವತ್ತಷ್ಟೇ ರಿಲೀಸ್ ಆಗಿರುವಂತದ್ದು. ಸೊ ಈ ಸರ್ಕ್ಯುಲರ್ ಏನಿದೆ ಅಂತ ಫಸ್ಟ್ ಒಂದ್ಸಲ ನೋಡೋಣ, ಸರಿನಾ? ಸೊ UG NEET 2025 and UG CT 2025 post-seat allotment procedure first round revised. Steps to be followed for the section of choice, payment of fees, downloading of the confirmation slip, downloading of the admission order after reporting to the respective college, and submission of the original documents at the college by the candidates who have been allotted medical, dental, homeopathy, engineering, architecture, farm science, veterinary, B Pharma, Farm D, BSc Nursing, Yoga and Neuropathy, BPT, BPO, Allied Health Science, etc. seat allotment in the first round. ಓಕೆ. ಸೊ ಈ ಸರ್ಕ್ಯುಲರ್ ಏನಿದೆ ಅದು ನಮ್ಮ ಈ ಇಂಜಿನಿಯರಿಂಗ್ ಏನಿದೆ, ಆರ್ಕಿಟೆಕ್ಚರ್ ಏನಿದೆ, ಫಾರ್ಮ್ ಸೈನ್ಸ್ ಏನಿದೆ, ವೆಟೆನರಿ, ಬಿ ಫಾರ್ಮಾ, ಫಾರ್ಮ್ ಡಿ, BSc ನರ್ಸಿಂಗ್, ಯೋಗ, ನ್ಯೂರೋಪತಿ, ಮೆಡಿಕಲ್, ಡೆಂಟಲ್ ಎಲ್ಲ ಏನ್ ಕ್ಯಾಟಗರಿ ಇದೆ ನಮ್ಮ ಸ್ಟೂಡೆಂಟ್ಸ್ ಇದು, ಯಾರೆಲ್ಲ KCET ಇಂದ ತಮ್ಮ ಕರಿಯರ್ ಅನ್ನು ಮುಂದೆ ಹೋಗ್ಬೇಕಂತ ನೋಡ್ತಾ ಇದಾರೆ ಅವರಿಗೋಸ್ಕರ ಇದು ಒಂದು ಸರ್ಕ್ಯುಲರ್ ಅನ್ನೋ ಒಂದು ರಿಲೀಸ್ ಮಾಡಿದ್ದಾರೆ, ಸರಿನಾ? ಈ ಸರ್ಕ್ಯುಲರ್ ಇಂದ ಮುಂಚೆನೆ ಒಮ್ಮೆ ರಿಲೀಸ್ ಆಗಿತ್ತು. ಜಸ್ಟ್ ಅ ಸೆಕೆಂಡ್. ಓಕೆ. ಇದು ಏನಿದೆ ಅಂದ್ರೆ ಇದು ಮುಂಚೆನೆ ಆಲ್ರೆಡಿ ರಿಲೀಸ್ ಆಗಿತ್ತು. ಓಕೆನಾ? ಮುಂಚೆ ಅಂದ್ರೆ ಯಾವಾಗ? ಸೊ ಈ ವಿಡಿಯೋಕ್ಕಿಂತ ಮುಂಚೆನೆ ನಾನೊಂದು ಇನ್ನೊಂದು ವಿಡಿಯೋ ಮಾಡಿದ್ದೆ, ಸರಿನಾ? KCET ಅಪ್ಡೇಟ್ ಬಗ್ಗೆ, ಸರಿನಾ? UG CET ಅಪ್ಡೇಟ್ ಬಗ್ಗೆ ಒಂದು ಮಾಡಿದೀನಿ ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ. ಅದರಲ್ಲಿ ಒಂದು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಆದ್ಮೇಲೆ ಈ ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆದ್ಮೇಲೆ ಕೆಲವು ಪ್ರೊಸೀಜರ್ ಎಲ್ಲ ಇದೆ, ಕೆಲವುದೆಲ್ಲ ಏನೆಲ್ಲ ಸ್ಟೆಪ್ಸ್ ಇದೆ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಅಲ್ಲಿ ಇನ್ಫಾರ್ಮ್ ಮಾಡಿದೀನಿ, ಸರಿನಾ? ಆ ಒಂದು ಸರ್ಕ್ಯುಲರ್ ಒಂದು ರಿಲೀಸ್ ಮಾಡಿದ್ರು, ಸರಿನಾ? ಪೇಮೆಂಟ್ ಆಫ್ ಫೀಸ್ ಏನಿದೆ, ಡೌನ್ಲೋಡಿಂಗ್ ಆಫ್ ದ ಕನ್ಫರ್ಮೇಶನ್ ಸ್ಲಿಪ್ ಏನಿದೆ, ಅದು ಎಲ್ಲದೂ ನಾನು ಒಂದು ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ, ಸರಿನಾ? ಈ ಸರ್ಕ್ಯುಲರ್ ಏನಿದೆ ಅಂದ್ರೆ ಇದು ಎಕ್ಸ್ಟೆಂಡ್ ಮಾಡಿದ್ದಾರೆ, ಸರಿನಾ? ರಿಪೋರ್ಟಿಂಗ್ ಟು ದ ಕಾಲೇಜಸ್. ನಿಮ್ಗೆ ಈ ಫಸ್ಟ್ ರೌಂಡ್ ಆದ್ಮೇಲೆ ಈ ಏನಂದ್ರೆ ನಿಮ್ಮ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡ್ಬೇಕಾಗತ್ತೆ, ಸರಿನಾ? ನಿಮ್ಮ ಯಾವ ಕಾಲೇಜಲ್ಲಿ ನಿಮ್ಗೆ ಸೀಟ್ ಸಿಕ್ಕಿದೆ, ಸರಿನಾ? ಸೀಟ್ ಅಲಾಟ್ ಆಗಿದೆ, ಆ ಕಾಲೇಜಿಗೆ ಹೋಗಿ ನೀವು ರಿಪೋರ್ಟ್ ಮಾಡ್ಬೇಕಾಗತ್ತೆ, ಸರಿನಾ? ಸೊ ಅದ್ರ ಡೇಟ್ ಏನಿತ್ತಂದ್ರೆ ಪ್ರೀವಿಯಸ್ ವಿಡಿಯೋದಲ್ಲಿ ಅದು 9 ಇತ್ತು, ಸರಿನಾ? ಸೊ ಐ ಥಿಂಕ್ ಇಟ್ ಇಸ್ 9, ನನಗೆ ನೆನಪಾಗ್ತಿಲ್ಲ. ಜಸ್ಟ್ ಗಿವ್ ಮಿ ಸೆಕೆಂಡ್. ಓಕೆ, ನಾನದು ಸರ್ಕ್ಯುಲರ್ ಅನ್ನು ಓಪನ್ ಮಾಡ್ತೀನಿ. ಸೊ ಇಲ್ಲಿ ಒಂದು ಸರ್ಕ್ಯುಲರ್ ನೋಡ್ತಾ ಇದ್ದೀರಲ್ಲ, ಅದು 2nd ಆಫ್ ಆಗಸ್ಟ್ ರಿಲೀಸ್ ಆಗಿರುವಂತದ್ದು, ಸರಿನಾ? ಪ್ರೀವಿಯಸ್ಲಿ ಏನಾಗಿದೆ ಅಂದ್ರೆ ನಮ್ಮ ಫಸ್ಟ್ ರೌಂಡ್ ರಿಸಲ್ಟ್ ಬಂದ್ಮೇಲೆ ಯಾರೆಲ್ಲ ಚಾಯ್ಸ್ 1 ಚೂಸ್ ಮಾಡಿದೀರಾ ಅವರಿಗೆ 9th ನಿಮ್ಮ ರೆಸ್ಪೆಕ್ಟಿವ್ ಕಾಲೇಜಸ್ ಯಾವ್ದಿಲ್ಲ, ಎಲ್ಲಿ ನಿಮ್ಗೆ ಸೀಟ್ ಅನ್ನು ಅಲಾಟ್ ಆಗಿದೆ ಅಲ್ಲಿ ನಿಮ್ಗೆ ರಿಪೋರ್ಟ್ ಮಾಡ್ಬೇಕಂತ ಕೊಟ್ಟಿದ್ರು. 9th ಆಫ್ ಆಗಸ್ಟ್ಗೆ ಲಾಸ್ಟ್ ಡೇಟ್ ಅಂತ ಕೊಟ್ಟಿದ್ರು, ಓಕೆನಾ? ಸೊ ಇವಾಗ ಹೊಸ ಸರ್ಕ್ಯುಲರ್ ರಿಲೀಸ್ ಆಗಿದೆ. ಆ ಸರ್ಕ್ಯುಲರ್ ಪ್ರಕಾರ ಏನಂದ್ರೆ ನಿಮ್ಮ ಫಸ್ಟ್ ರೌಂಡ್ ರಿಸಲ್ಟ್ ಬಂದ್ಮೇಲೆ ಚಾಯ್ಸ್ 1 ಯಾರೆಲ್ಲ ಚೂಸ್ ಮಾಡಿದೀರಾ ಅವರು ಪೇಮೆಂಟ್ ಮಾಡಿ ಆದ್ಮೇಲೆ ಒಂದು ಕನ್ಫರ್ಮೇಶನ್ ಸ್ಲಿಪ್ ಅಂತ ಬರುತ್ತೆ, ಸರಿನಾ? ಪೇಮೆಂಟ್ ಆಗಿದ್ದು ಒಂದು ಕನ್ಫರ್ಮೇಶನ್ ಸ್ಲಿಪ್ ಅಂತ ಬರುತ್ತೆ, ಯಾರೆಲ್ಲ ಚಾಯ್ಸ್ 1 ಸೆಲೆಕ್ಟ್ ಮಾಡಿದೀರಾ. ಸೊ ಅದನ್ನೆಲ್ಲ ಮಾಡಿ, ಓಕೆ. ಸೊ ರಿಪೋರ್ಟಿಂಗ್ ಟು ದ ಕಾಲೇಜಸ್, ನಿಮ್ಮ ರೆಸ್ಪೆಕ್ಟಿವ್ ಕಾಲೇಜಸ್ ಎಲ್ಲ ನಿಮ್ಗೆ ಸೀಟ್ ಅಲಾಟ್ ಆಗಿದೆ ಆ ಕಾಲೇಜ್ಗೆ ರಿಪೋರ್ಟ್ ಮಾಡೋ ಲಾಸ್ಟ್ ಡೇಟ್ ನಿಮ್ಗೆ 14th ವರೆಗೂ ಕೊಟ್ಟಿದ್ದಾರೆ, ಸರಿನಾ? 9 ಇಂದ 14th ವರೆಗೂ ಡೇಟ್ ಅನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ, ಸರಿನಾ? ಸೊ ಈ KE ಅಲ್ಲಿ ಏನಾಗುತ್ತೆ ಅಂದ್ರೆ ಅವರು ಫ್ಲೆಕ್ಸಿಬಲ್ ಟೈಮ್ ಕೊಡ್ತಾರೆ ಸ್ಟೂಡೆಂಟ್ಸ್ಗೆ, ಸರಿನಾ? ಅವ್ರಿಗೆ ಅಂದ್ರೆ ಕಾಲೇಜ್ ರಿಪೋರ್ಟ್ ಮಾಡೋಕೆ ಪ್ರತಿ ಸಲ ಹಾಗೆ ಮಾಡ್ತಾರೆ, ಅವರು ಟೈಮ್ ಅನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಯಾಕಂದ್ರೆ ಕೆಲವು ಕಾರಣದಿಂದ ಕೆಲವು ಸ್ಟೂಡೆಂಟ್ಸ್ ಹೋಗೋಕ್ ಆಗಲ್ಲ. ಸೊ ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ ಅಂದ್ರೆ ದೇ ವಿಲ್ ಎಕ್ಸ್ಟೆಂಡ್ ದ ಟೈಮ್ ಫಾರ್ ದಟ್. ಓಕೆ. ಸೊ ಇದೊಂದು ತುಂಬಾನೇ ಸ್ಟೂಡೆಂಟ್ ಫ್ರೆಂಡ್ಲಿ ಆಗೋ ಒಂದು ಡಿಸಿಷನ್ ಇದು. ಓಕೆ. ಈ ಟೈಮ್ ಏನಿದೆ ಅಂತ ನಿಮ್ಗೆ ಎಕ್ಸ್ಟೆಂಡ್ ಮಾಡಿ ಕೊಟ್ಟಿದ್ದಾರೆ, ಸರಿನಾ? 9th ಆಗಸ್ಟ್ ಇದಿತ್ತು ಮುಂಚೆ, ಇವಾಗ 14th ಆಗಸ್ಟ್ ಮಾಡಿದ್ದಾರೆ, ಸರಿನಾ? ಸೊ ಇಂಜಿನಿಯರಿಂಗ್ದು ಹೀಗಾಗಿದೆ, ಸರಿನಾ? ಸೇಮ್ ಗೋಸ್ ಟು ಫಾರ್ಮ್ ಸೈನ್ಸ್, ವೆಟರ್ನರಿ, ಬಿ ಫಾರ್ಮಾ ಮತ್ತೆ ಫಾರ್ಮ್ ಡಿ ಏನಿದೆ ಅವರಿಗೂ ಸಹ ಸೇಮ್ 14th ವರೆಗೂ ಟೈಮ್ ಕೊಟ್ಟಿದ್ದಾರೆ ನಿಮ್ಮ ರೆಸ್ಪೆಕ್ಟಿವ್ ಕಾಲೇಜಸ್ಗೆ ರಿಪೋರ್ಟ್ ಮಾಡೋಕೆ, ಸರಿನಾ? ಬಿಫೋರ್ 14 ಮಾಡಿದ್ರು ಪರವಾಗಿಲ್ಲ, ಬಟ್ 14th ಒಳಗೆ ಆಗ್ಬೇಕು, ಸರಿನಾ? 14th ಒಳಗೆ ಮತ್ತೆ 14th ಇಟ್ ಇಸ್ ದ ಲಾಸ್ಟ್ ಡೇಟ್. ಓಕೆ. ಅದಕ್ಕಿಂತ ಮುಂಚೆ ಮಾಡ್ಬೇಕು ರಿಪೋರ್ಟ್. ಸೇಮ್ ಇವರು ಯೋಗ ಅಂಡ್ ನ್ಯೂರೋಪತಿ ಯಾರಿದ್ದಾರೆ, BPT, BPO, ಅಲೈಡ್ ಹೆಲ್ತ್ ಸೈನ್ಸ್, ಆರ್ಕಿಟೆಕ್ಚರ್, ಆಮೇಲೆ BSc ನರ್ಸಿಂಗ್,
ಹೋಮಿಯೋಪತಿ, ಮೆಡಿಕಲ್, ಡೆಂಟಲ್ ಇದು ಎಲ್ಲಾ ಸ್ಟೂಡೆಂಟ್ಸ್ ಯಾವ್ದೆಲ್ಲ ಯು ಜಿ ಸಿ ಟಿ ಅಂಡರ್ ಬರ್ತಾರೆ ಅವ್ರಿಗೂ ಸಹ ಹಾಗೆ ಕೊಟ್ಟಿದ್ದಾರೆ. ಎಲ್ಲರಿಗೂ 14th ಆಗಸ್ಟ್ ಒಳಗೆ ರಿಪೋರ್ಟ್ ಮಾಡ್ಬೇಕು. ಬಟ್ ಮೆಡಿಕಲ್ ಅಂಡ್ ಡೆಂಟಲ್ ಏನ್ ಮಾಡಿದ್ದಾರೆ ಅಂದ್ರೆ 2 ದಿನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಸರಿನಾ? ಮುಂಚೆ ಹೇಗ್ ಕೊಟ್ಟಿದ್ದಾರೆ ನೋಡೋಣ. ಮುಂಚೆ 12ಕ್ಕಿತ್ತು. ಓಕೆನಾ? ಇಂಜಿನಿಯರಿಂಗ್ ಸೀಟ್ಸ್ ಮತ್ತೆ ಫಾರ್ಮ್ ಸೈನ್ಸ್, ವೆಟರ್ನರಿ, ಬಿ ಫಾರ್ಮಾ, ಫಾರ್ಮ್ ಡೇ ಅವ್ 2 ಕ್ಯಾಟಗರಿ ಮಾತ್ರ 9th ವರೆಗಿತ್ತು. ಮತ್ತೆ ಉಳಿದಕ್ಕೆ ಎಲ್ಲ 12 ಅಂತ ಇತ್ತು ಲಾಸ್ಟ್ ಡೇಟ್. ಬಟ್ ಇವಾಗ ಏನ್ ಮಾಡಿದಾರೆ ಅಂದ್ರೆ ಎಲ್ಲದಕ್ಕೂ ಓಕೆ, ಯಾವ್ದೆಲ್ಲ ಸ್ಟ್ರೀಮ್ ಹೋಗ್ಬೇಕಿತ್ತು ಎಲ್ಲದು ಕೋರ್ಸಿಗೆ ಓಕೆ 14th ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಎಕ್ಸೆಪ್ಟ್ ಮೆಡಿಕಲ್ ಮತ್ತೆ ಡೆಂಟಲ್. ಓಕೆ, ಅವರಿಗೆ 16th ವರೆಗೂ ಟೈಮ್ ಕೊಟ್ಟಿದ್ದಾರೆ, ಸಂಜೆ 6 ಗಂಟೆ ತನಕ. ಸೊ ಇದೊಂದು ಒಳ್ಳೆ ಏನಂದ್ರೆ ಇದೊಂದು ಒಳ್ಳೆ ಸರ್ಕ್ಯುಲರ್ ರಿಲೀಸ್ ಆಗಿದೆ. ಸರಿನಾ? ಇದೊಂದು ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿರೋ ಒಂದು ಸರ್ಕ್ಯುಲರ್ ರಿಲೀಸ್ ಆಗಿದೆ. ಸೊ ಅಪಾರ್ಚುನಿಟಿ, ಟೈಮ್, ಈ ಡೇಟ್ ಏನಿದೆ ಅದನ್ನು ಎಕ್ಸ್ಟೆಂಡ್ ಆಗಿದೆ. ಸೊ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಬೇಗ ನಿಮ್ ಕಾಲೇಜಸ್ಗೆ ರಿಪೋರ್ಟ್ ಆಗಿರಿ. ಓಕೆ, ರಿಪೋರ್ಟ್ ಮಾಡಿ. ಅಂಡ್ ಕಾಲೇಜಸ್ ಅಲ್ಲಿ ತುಂಬಾ ಪ್ರೊಸೀಜರ್ ಇದೆ. ರಿಪೋರ್ಟ್ ಮಾಡಿದ್ಮೇಲೆ ಅಲ್ಲಿ ತುಂಬಾನೇ ಇರುತ್ತೆ, ಕನ್ಫರ್ಮೇಶನ್ ಏನೆಲ್ಲ ಇರುತ್ತೆ. ಓಕೆನಾ? ಸೊ ಕರೆಕ್ಟ್ ಸ್ಟೆಪ್ಸ್ ಅನ್ನು ಫಾಲೋ ಮಾಡಿ. ಸರಿನಾ? ಸೊ ಇದೇ ಒಂದು ಅಪ್ಡೇಟೆಡ್ KCETದು, ಐ ಮೀನ್ UG ನೀಟ್ ಆರ್ UG CET ಏನಿದೆ ಅವ್ರಿಗೊಂದು ಅಪ್ಡೇಟೆಡ್ ಸರ್ಕ್ಯುಲರ್ ಇದು. ಸರಿನಾ? ಟೆನ್ಷನ್ ತಗೋಬೇಡಿ, ಆರಾಮಾಗಿ ಹೋಗಿ. ಇವತ್ತು ಡೇಟ್ 7. ಸರಿನಾ? ಇನ್ನ ಒಂದ್ ವಾರ ಇದೆ. ಆರಾಮಾಗಿ ಹೋಗಿ ಕಾಲೇಜಸ್ಗೆ ರಿಪೋರ್ಟ್ ಮಾಡಿರಿ. ಸರಿನಾ? ಸೊ ಈ ಪ್ರೊಸೀಜರ್ ತುಂಬಾನೇ ಅಂದ್ರೆ ಇವಾಗ ಜಸ್ಟ್ ಫಸ್ಟ್ ರೌಂಡ್ ನಡೀತಾ ಇದೆ. ಸರಿನಾ? ಇನ್ ಸೆಕೆಂಡ್ ರೌಂಡ್ ನಡಿಬೇಕು, ಥರ್ಡ್ ರೌಂಡ್ ನಡಿಬೇಕು, ನೆಕ್ಸ್ಟ್ ಥರ್ಡ್ ಎಕ್ಸ್ಟೆಂಡೆಡ್ ರೌಂಡ್ಸ್ ನಡೆಯುತ್ತದೆ. ಓಕೆನಾ? ಸೊ ಇದು ತುಂಬಾನೇ ಲಾಂಗ್ ಪ್ರೊಸೀಜರ್. ನಿಮ್ ಕಾಲೇಜಸ್ ಏನಿದೆ 1-2 ತಿಂಗಳಾರು ಬೇಕೇ ಬೇಕು. ಸರಿನಾ? ಸ್ಟಾರ್ಟ್ ಆಗೋಕೆ. ಓಕೆ, ಇವಾಗ ಆಲ್ರೆಡಿ ಫೋರ್ತ್ ಇಯರ್ ಮತ್ತೆ ಥರ್ಡ್ ಇಯರ್ ಎಲ್ಲರಿಗೂ ಕಾಲೇಜಸ್ ಸ್ಟಾರ್ಟ್ ಆಗಿದೆ. ಓಕೆನಾ? ನಿಮ್ಮ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಏನಿದೆ ಅದು ಒಂದು 2 months ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆ, ಇದು ಸೆಕೆಂಡ್ ರೌಂಡ್, ಫಸ್ಟ್ ರೌಂಡ್ ಆಯ್ತಲ್ಲ. ಸೊ ನಿಮ್ಮ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡಿ. ಅಂಡ್ ಅಲ್ಲಿ ನಿಮ್ಗೇನು ಬ್ರಿಡ್ಜ್ ಕೋರ್ಸ್ ಹಾಗೇನು ಮಾಡ್ತಾರೆ. ಸರಿನಾ? ಸೊ ನಿಮ್ ಕಾಲೇಜಸ್ ಏನೇ ಇದ್ರು ಅದು ಸೆಕೆಂಡ್ ರೌಂಡ್ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇನ್ನು ಒನ್ ಮಂತ್ ಆದ್ರೂ ಬೇಕೇ ಬೇಕು ನಿಮ್ಮ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಏನಿದೆ ಸ್ಟಾರ್ಟ್ ಆಗೋಕೆ. ಓಕೆ, 1 or more than 1 month ಬೇಕೇ ಬೇಕು. ಸರಿನಾ? ಸೊ ಈಗ ಆಲ್ರೆಡಿ ನಿಮ್ಮ ಸೀನಿಯರ್ಸ್ ಯಾರಿದ್ದಾರೆ ಅದು 4th ಮತ್ತೆ 3rd ಅವ್ರಿಗೆ ಆಲ್ರೆಡಿ ಕಾಲೇಜ್ ಸ್ಟಾರ್ಟ್ ಆಗಿದೆ. ಓಕೆ, ಸೊ ಟಿಲ್ ದೆನ್ ನಿಮ್ಗೆ ಟೈಮ್ ಇದೆ. ಓಕೆನಾ? ಸೊ ಹೌದು, ಇವತ್ತಿನ ವಿಡಿಯೋ ಇಷ್ಟೇ ಆಗಿದೆ. ಸರಿನಾ? ಇದೊಂದು ಇನ್ಫಾರ್ಮೇಶನ್ ಕೊಡ್ಬೇಕಿತ್ತು. ಸರಿನಾ? ಇವತ್ತು ನಾನು ನೋಡಿದಾಗ ಇದೊಂದು ಸರ್ಕ್ಯುಲರ್ ಬಿಟ್ಟಿದ್ದಾರೆ. ಸೊ ಅದ್ ಇನ್ಫಾರ್ಮೇಶನ್ ಏನಿದೆ ಅದೊಂದು ಕೊಡ್ಬೇಕಿತ್ತು ಅಂತ ಇದೊಂದು ವಿಡಿಯೋ ಮಾಡಿದೀನಿ. ಇದು ವಿಡಿಯೋ ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಗಿದ್ದೀನಿ ಅಂತ ಅನ್ಕೊಂಡಿದೀನಿ. ಓಕೆ, ಮುಂದಿನ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ನಮ್ಮ ವಾಟ್ಸ್ಆಪ್ ಕಮ್ಯುನಿಟಿ ಏನಿದೆ ಅದಕ್ಕೊಂದು ಜಾಯಿನ್ ಆಗಿರಿ. ಅಪ್ ಟು ಡೇಟ್ ಎಲ್ಲ ಡೀಟೇಲ್ಸ್ ಅನ್ನು ಕೊಡ್ತಾರೆ ಅಲ್ಲಿ. ಸರಿನಾ? ಸೊ ಹೇಳುದ ನಾನು ಇಲ್ಲಿಗೆ ನನ್ನ ವಿಡಿಯೋನ ನಿಲ್ಲಿಸ್ತೀನಿ. ಜೈ ಶ್ರೀರಾಮ್.